ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಟುಡೇಸ್ ವ್ಲಾಗಿಂಗ್. ನಾನು ನಿನ್ನೆ ಹೇಳಿದ್ದೆ ಅಲ್ಲ, ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ. ಆ ಥರ ಮಾಡ್ಲಿಕ್ಕೆ ಹೋಗಿದ್ದೀನಿ. ನೋಡಿ, ಇವತ್ತು ನಾವು ಈ ಒಂದು ವರುಣ್ ಆರಾಧ್ಯದು ಬ್ಲಾಗ್ಸ್ ನೋಡ್ತಾ ಇರ್ತೀವಿ ಯೂಶ್ವಲಿ, ಓಕೆನಾ. ಆ ಒಂದು ಸಮೀರ್ ಸ್ಯಾಮ್ದೆಲ್ಲ ನೋಡ್ತಾ ಇರ್ತೀವಿ. ಹಾಗೆ ಮಾಡೋಣ ಅಂತ ನಾನು ಒಂದ್ಸತಿ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಾನು ಹೆಲ್ತಿ ಚಿಕನ್. ಎಷ್ಟೋ ಜನ ಸಣ್ಣ ಆಗಬೇಕಂತ ಇರ್ತೀರ, ಪ್ರೋಟೀನ್ ಹೆಂಗೆ ತೊಗೊಳ್ಳೋದು, ಅದೇ ಪ್ರೋಟೀನ್ ತಿನ್ನೋಕ್ಕಾಗಲ್ಲ ಅಂತ ಕಷ್ಟಪಡ್ತಾ ಇದ್ದೀರಾ. ಅವ್ರಿಗೋಸ್ಕರ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ, ಹೆಲ್ದಿ ಡಯಟ್ ಚಿಕನ್, ಓಕೆನಾ. ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ನೋಡಿ, ನಾನು ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದರಲ್ಲೆಲ್ಲ ಮಾತಾಡ್ತಾ ಇರ್ತೀನಿ, ಬೇಜಾರು ಮಾಡ್ಕೋಬೇಡಿ, ಆಯಿತಾ. ಸೊ ಇವಾಗ ಚಿಕನ್ ಕೋ ಪಹಲೆ ಧೋತೆ ಹೈ. ಫುಲ್ ಕ್ಲೀನ್ ಧೋನಾ है. ತುಂಬ ಕ್ಲೀನಾಗಿ ತೊಳಿಬೇಕು ಅದು, ಬಿಕಾಸ್ ಎವ್ರಿ ಪೀಸಲ್ಲಿ ಕ್ಲೀನ್ ಮಾಡಿಬಿಟ್ಟು ತೊಳಿಬೇಕು. ಸೊ ದ್ಯಾಟ್ ನೀವು ಮ್ಯಾರಿನೇಟ್ ಮಾಡ್ತೀರಲ್ಲ ಆವಾಗ ಸ್ಮೆಲ್ ಅಂತ ಬರಲ್ಲ. ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಬಾಯ್ಲ್ ದಿಸ್ ಚಿಕನ್, ಡೈರೆಕ್ಟ್ಲಿ ಏರ್ ಫ್ರೈ ಮಾಡ್ತಾ ಇದ್ದೀವಲ್ಲ, ಆಯಿಲ್ ಯೂಸ್ ಮಾಡಲ್ಲ. ಸೊ ಅದಕ್ಕೆ ಒಂದೊಂದು ಪೀಸು ಎತ್ತಿ ನೋಡಿ ಈ ಥರ ಕ್ಲೀನ್ ಮಾಡಬೇಕು ಒಂದೊಂದು ಪೀಸು, ಓಕೆನಾ. सारा पीस ऐसे क्लीन करो. लेट्स क्लीन. Now the chicken is clean. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಏರ್ ಫ್ರೈಡ್ ತಂದೂರಿ ಚಿಕನ್, ಅದು ಹೆಲ್ದಿ ವಿತೌಟ್ ಆಯಿಲ್, ಓಕೆನಾ. ಮತ್ತು ಬೇರೆ ಚಿಕನಲ್ಲಿ ಏನು ಮಾಡ್ತೀನಿ ಅಂದರೆ ಚಿಕನ್ ಕರಿ. ನಾನಿಲ್ಲಾಂದರೆ ನನ್ನ ವೈಫ್ ಮಾಡ್ತಾರೆ, ಯಾಕಂದರೆ ಕರಿಯಲ್ಲಿ ನಾನು ಎಕ್ಸ್ಪರ್ಟ್ ಇಲ್ಲ. ಡಯಟ್ ಫುಡ್ ಆಗಬೇಕಾದ್ರೆ ನಾನು ಮಾಡ್ಕೋತೀನಿ. ಸೊ ದಿಸ್ ಇಸ್ ಡನ್. Now let's start. Let me tell you what all the ingredients we need. ಒಂದು ನಿಮಿಷ. ಇವಾಗ ರೈಸ್ ಹಾಕ್ಬಿಡೋಣ. ನೀರು ಸ್ವಲ್ಪ ಬಾಯ್ಲ್ ಆಗ್ತಾಯಿದೆ. ಚಿಕನ್ ತಿಂತಾ ಇರಬೇಕು, ಊಟ ಮಾಡ್ತಾ ಇರಬೇಕು ಅಷ್ಟೇ. ಏನಂತ, ದಿಸ್ ಈಸ್ ಹೌ ಇಟ್ ಲುಕ್ಸ್ ಅಟ್ ದ ಟೈಮ್ ಆಫ್ ಮ್ಯಾರಿನೇಷನ್. ನೆಕ್ಸ್ಟು ಗ್ರೇವಿ ಮಾಡೋಣ, ಚಿಕನ್ ಗ್ರೇವಿ. ಇದು ಕುಕ್ ಆಗ್ತಾ ಇರತ್ತೆ, ಒಂದು 10-15 ನಿಮಿಷದಲ್ಲಿ ರೆಡಿ. ಗೀ ರೈಸು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೆಕ್ಸ್ಟು ಗ್ರೇವಿ, ಗೀ ರೈಸ್ ಜೊತೆ ಗ್ರೇವಿ ನೆಕ್ಸ್ಟ್ ಲೆವೆಲ್ ತಿನ್ನೋಣ ಇರಿ. ಇವಾಗ ಗ್ರೇವಿ ಹೆಂಗೆ ಮಾಡೋದು ಅಂದರೆ, ನೋಡಿ, ಏನಕ್ಕೆ ಇದಕ್ಕೆ ಏನಂತಾರೆ, ಕಡಿ ಅಂತೀವಿ. ಕಡಿಯಲ್ಲಿ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆನ್ ಆಗ್ತಾ ಇದೆ, ಒಂದು ನಿಮಿಷ. ಹಾಂ, ಆನ್ ಆಯ್ತು. ಓಕೆ, ಈಕೆ ಅಷ್ಟೇ. ಇವಾಗ ಫಸ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿಯಾಗಲಿ. ನೆಕ್ಸ್ಟು ಇವಾಗ ರೈಸ್ ಕುಕ್ ಆಯ್ತಾ ನೋಡೋಣ.
ರೈಸ್ ಆಲ್ಮೋಸ್ಟ್ ಕುಕ್ ಆಗಿದೆ, ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಮಾಡಿಕೊಂಡು ವಿಲ್ ಕ್ಲೋಸ್ ಇಟ್. ಕ್ಲೋಸ್ಡ್. ಆಲ್ಮೋಸ್ಟ್ 10 ಮಿನಿಟ್ಸಲ್ಲಿ ರೈಸ್ ಕುಕ್ ಆಗಿಬಿಡುತ್ತೆ. ಇವಾಗ ಚಿಕನ್ ಗ್ರೇವಿ. ಓಕೆ, ಚಿಲ್ಲಿ ಪೌಡರ್ ಎತ್ಕೊಳ್ಳೋಣ. ಮತ್ತು ಎವರೆಸ್ಟ್ ಚಿಕನ್ ಮಸಾಲ. ಎಣ್ಣೆ ಬಿಸಿ ಆಯಿತು. ಆಯಿಲ್ ಇಸ್ ಹೀಟೆಡ್. ಈಗ ಲೆಟ್ಸ್ ಪುಟ್ ದಿ ಆನಿಯನ್ಸ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆನಾ? ಸ್ವಲ್ಪ ಹೊತ್ತು ಇದಕ್ಕೆ ಫ್ರೈ ಮಾಡೋಣ. ಒಂದು ಕೆಲಸ ಮಾಡೋಣ, ಇದರಲ್ಲಿ ಬೆಂಕಿ ಕಮ್ಮಿ ಇದೆ. ಈ ಸ್ಟೋವಲ್ಲಿ ಬೆಂಕಿ ಜಾಸ್ತಿ ಇದೆ. ಫಾಸ್ಟ್ ಕುಕ್ ಮಾಡಬೇಕಲ್ಲ. ರೈಸ್ ಆಲ್ಮೋಸ್ಟ್ ಕುಕ್ ಆಗಿದೆ. ಇಲ್ಲಿ ಮೂವ್ ಮಾಡಿಬಿಡಿ, ಇಲ್ಲಿ ಮೂವ್ ಮಾಡಿಬಿಡೋಣ. ಇವಾಗ ನೋಡಿ ಹಿಂಗೆ ಫಾಸ್ಟಾಗಿ ಇವಾಗ ಸೌಂಡ್ ಬರ್ತದೆ ಬೇಗ. ನನ್ನ ಲೈಫಲ್ಲಿ ಇದು 2ನೇ ಸತಿ ನಾನು ಕುಕ್ ಮಾಡ್ತಾಯಿದ್ದೆ. 2ನೇ ಸತಿನೂ 3rd ಟೈಮು. ಈ ಸಲ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಬೇಕಾದರೆ ನೀವು ಈ ಥರ ರೆಸಿಪಿ ಟ್ರೈ ಮಾಡಿ. ಚೆನ್ನಾಗಿದ್ರೆ ನಾನೇ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಹೇಳ್ತೀನಿ ಮಾಡಬೇಡಿ ಅಂತ. ಕೊತ್ತಂಬರಿ ಹಾಕಿದ್ದೇನೆ. ये हमजा खा ले की अब भी होना क्या कैसे अले हड्ड नहीं खा रही. ಗೈಸ್ ಅದೆಲ್ಲ ಫ್ರೈ ಆಯಿತು. ಚಿಕನ್ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಟರ್ಮರಿಕ್ ಪೌಡರ್ ಬರುತ್ತಲ್ಲ, ಹಲ್ದಿ, ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡಬೇಕು. ಉಪ್ಪು 1 2 3 ಸಾಕು. ಕಮ್ಮಿ ಆದರೆ ಅಡ್ಜಸ್ಟ್. ಜಾಸ್ತಿ ಆಗಿಬಿಟ್ಟು ತಿನ್ನೋಕ್ಕಾಗಲ್ಲ. ಕನೆಕ್ಟು ಅಷ್ಟೇ. 50 ರೂಪಾಯಿ ಫ್ಲ್ಯಾಗ್ ಹಾಕಿ. ಗ್ಯಾಲಕ್ಸಿ 2, ಫ್ಲ್ಯಾಗ್ 3. इधर रखिए ना. हेलो
ಏನೇನು ಬೇಕು ಎಲ್ಲ ಐಟಮ್ ಬರುತ್ತೆ. ಎಲ್ಲ ಅಂಗಡಿಯವರು ಇಲ್ಲ ಬಂದು $3,100 ಆಗಿದೆ ಬೆಲೆ ಇವತ್ತು. ರಾತ್ರಿ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸ್ವಲ್ಪ ಮೊಸರು ನೋಡಿ. ಇವಾಗ ಇದೆಲ್ಲ ಹಾಕಬೇಕು. ಏನಿದು ಕ್ಯಾರೆಟು, ಬೀನ್ಸು, ಚಿಲ್ಲಿ, ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿತ್ತು, ಅದಕ್ಕೆ ಇದೆಲ್ಲ ಹಾಕ್ಬಿಟ್ಟೆ. ಮತ್ತೆ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ.